ಚಿತ್ರನಟಿ ಶ್ರುತಿ ಬದುಕಿನಲ್ಲಿ ಮತ್ತೆ ಅಪಶ್ರುತಿ ಎದ್ದಿದೆ. ಪತ್ರಕರ್ತ ಚಂದ್ರಚೂಡ್ ಜೊತೆಗಿನ ಎರಡನೇ ಮದುವೆನೂ ಮುರಿದು ಬೀಳೋ ಸಾಧ್ಯತೆಗಳು ನಿಚ್ಚಳವಾಗಿ ಕಂಡುಬರ್ತಾ ಇದೆ. ಸ್ವತಃ ಚಂದ್ರಚೂಡ್ ಅವರೇ ಶ್ರುತಿ ಜೊತೆಗಿನ ಎರಡನೇ ಮದುವೆ ಅಸಿಂಧುಗೊಳಿಸುವಂತೆ ಕೌಟುಂಬಿಕ ನ್ಯಾಯಾಲಯಕ್ಕೆ ಮನವಿ ಮಾಡಿದ್ದಾರೆ. ಇಷ್ಟಕ್ಕೂ ಇದಕ್ಕೆಲ್ಲ ಕಾರಣ ಏನು, ಅಲ್ಲಿ ಆಗಿರೋದೇನು, ಇಲ್ಲಿದೆ ಡೀಟೇಲ್ಸ್. ನಟಿ ಶ್ರುತಿ ಬದುಕಲ್ಲಿ ಮತ್ತೆ ಅಪಶ್ರುತಿ. ಎರಡನೇ ಮದುವೆಗೂ ಬಂತು ಕಂಟಕ. ಚಿತ್ರನಟಿ ಶ್ರುತಿ ಹಣೆಬರದಲ್ಲಿ ಏನ್ ಬರ್ದಿದೆಯೋ ಗೊತ್ತಿಲ್ಲ. ಯಾಕೆಂದ್ರೆ ಹೊಸ ನಿರೀಕ್ಷೆ ಇಟ್ಟು ಕಳೆದ ಜೂನ್ 5ರಂದು ಪತ್ರಕರ್ತ ಚಂದ್ರಚೂಡ್ ಜೊತೆ ಆಗಿದ್ದ ಎರಡನೇ ವಿವಾಹವು ಶ್ರುತಿ ಪಾಲಿಗೆ ಉಳಿಯಾದಂತಾಗಿದೆ. ಶ್ರುತಿ ಜೊತೆ ಎರಡನೇ ವಿವಾಹವಾಗಿದ್ದ ಪತ್ರಕರ್ತ ಚಂದ್ರಚೂಡ್ ಇದೀಗ ಈ ವಿವಾಹವನ್ನ ಅಸಿಂಧುಗೊಳಿಸಲು ತಮ್ಮ ಸಮ್ಮತಿ ಇದೆ ಎಂದು ಕೌಟುಂಬಿಕ ನ್ಯಾಯಾಲಯಕ್ಕೆ ಮೆಮೊ ಸಲ್ಲಿಸಿದ್ದಾರೆ. ಶ್ರುತಿ ಮದುವೆ ರದ್ದು ಕೋರಿ ಚಂದ್ರಚೂಡ್ ಮೊದಲ ಪತ್ನಿ ಮಂಜುಳಾ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆಗೆಂದು ಚಂದ್ರಚೂಡ್ ಇವತ್ತು ನ್ಯಾಯಾಲಯಕ್ಕೆ ಹಾಜರಾದರು. ಈ ವೇಳೆ ಶ್ರುತಿ ಜೊತೆಗಿನ ಮದುವೆ ಅಸಿಂಧುಗೊಳಿಸಲು ತಮ್ಮ ಒಪ್ಪಿಗೆ ಇದೆ ಅಂತ ತಿಳಿಸಿದರು. ಲಿಖಿತ ಹೇಳಿಕೆ ನೀಡಿರುವ ಚಂದ್ರಚೂಡ್ ಈ ಪ್ರಕರಣದಲ್ಲಿ ಶ್ರುತಿ ಮುಗ್ಧೆ, ಆಕೆಗೆ ಯಾವ ವಿಷಯವೂ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಆದರೆ ನಟಿ ಶ್ರುತಿ ಇವತ್ತು ಕೂಡ ನ್ಯಾಯಾಲಯಕ್ಕೆ ಗೈರು ಹಾಜರಾಗಿತ್ತು. ಇವಾಗ ಏನಾಗಿದೆ, ಇವರು ನಾನು ಮದುವೆ ಮಾಡಿಕೊಂಡಿದ್ದು ಅದನ್ನು ಅಸಿಂಧುಗೊಳಿಸಿ ಅಂತ ಇವರು ಒಬ್ಬರು ಹೇಳಿದ್ದಾರೆ. ಇನ್ನು ಅವರು ಏನು ಹೇಳ್ತಾರೆ ಅಂತ ಅದು ನೋಡೋಣ. ಅದು ಶ್ರುತಿ ಅವರು ಬಂದು ಏನು ಹೇಳ್ತಾರೆ ಕೋರ್ಟಲ್ಲಿ. ಅವರಿಗೆ 23/8 ಅವರಿಗೆ ಸಮನ್ಸ್ ಹೋಗಿದೆ. ಅವರು ಖುದ್ದಾಗಿ ಹಾಜರಾಗಬೇಕು ಅಂತ ಅವರಿಗೆ ಇಲ್ಲಿನ ಸಮನ್ಸ್ ಹೋಗಿದೆ. ಆದರೆ ಚಂದ್ರಚೂಡ್ ಶ್ರುತಿ ಜೊತೆಗಿನ ವಿವಾಹ ಅಸಿಂಧುಗೆ ಒಪ್ಪಿಕೊಂಡಿರುವುದು ಮೊದಲ ಪತ್ನಿ ಮಂಜುಳಾಗೆ ಅನಿರೀಕ್ಷಿತವಾಗಿತ್ತು. ಹಾಗಾಗಿ ಕೊಂಚ ಗೊಂದಲಕ್ಕೊಳಗಾದ ಮಂಜುಳಾ ಸ್ವಲ್ಪ ಹೊತ್ತು ಮೌನಕ್ಕೆ ಶರಣಾದರು. ಬಳಿಕ ಮಾತನಾಡಿದ ಮಂಜುಳಾ, ಚಂದ್ರಚೂಡ್ ನಮಗೆ ಅನ್ಯಾಯ ಮಾಡಿದ್ದು ಅವರಿಗೆ ಶಿಕ್ಷೆ ಆಗಲೇಬೇಕು ಅಂದರು. ಇದು ಚಂದ್ರಚೂಡ್ ಮತ್ತು ಶ್ರುತಿಯವರ ಹೊಸ ತಂತ್ರವಾಗಿದ್ದು ನಾನು ಹೆದರದೆ ಕಾನೂನು ಹೋರಾಟ ಮುಂದುವರಿಸೋದಾಗಿ ಮಂಜುಳಾ ತಿಳಿಸಿದರು. ಇಲ್ಲ, ಇದಕ್ಕೆ ಬೇಕಾಗಿರೋ ಮುಂದಿನ ಕ್ರಮ ಏನೇನಿದೆ ನಾನು ಅದನ್ನೆಲ್ಲ ತಗೊಳ್ಳೋದಕ್ಕೂ ರೆಡಿ ಇದ್ದೀನಿ. ನನಗೆ ನ್ಯಾಯ ಸಿಗೋ ತನಕ ನಾನು ಹೋರಾಡ್ತೀನಿ. ಬಟ್ ಯಾರ್ದೋ ಹೇಳಿಕೆ ಮೇಲೆ ಅವ್ರು ಒಪ್ಕೊಂಡಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಮೇ ಬಿ ಶ್ರುತಿ ಅವ್ರೇನಾದ್ರು ಹೇಳಿರ್ತಾರೆ, ಹಾಗಾಗಿ ಇವ್ರು ಒಪ್ಕೊಂಡಿದ್ದಾರೆ ಅಂತ ಅನಿಸ್ತಾ ಇದೆ. ನೆಕ್ಸ್ಟ್ ಅವ್ರೇನಾದ್ರು ಹೇಳಿದರೆ ಮತ್ತೆ ಬೇರೆ ಏನಾದರೂ ಮಾಡೋದಕ್ಕೂ ಅವರು ರೆಡಿ ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಮತ್ತೇನೋ ಬೇರೆ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಅನುಮಾನ ಇದೆ. ಇನ್ನು ವಿಚಾರಣೆಗೆ ಹಾಜರಾಗದ ಕಾರಣ ನ್ಯಾಯಾಲಯ ಶ್ರುತಿಯ ಖುದ್ದು ಹಾಜರಾತಿಗೆ ಮತ್ತೊಂದು ಸಮನ್ಸ್ ಹೊರಡಿಸಿತು. ವಿಚಾರಣೆಯನ್ನ ಆಗಸ್ಟ್ 23ಕ್ಕೆ ಮುಂದೂಡಿದ ನ್ಯಾಯಾಲಯ ಆವತ್ತೇ ಶ್ರುತಿ ಹಾಜರಿಗೆ ಸೂಚಿಸಿತು. ಒಟ್ನಲ್ಲಿ ಶ್ರುತಿ ಚಂದ್ರಚೂಡ್ ವಿವಾಹಕ್ಕೆ ಹೊಸ ತಿರುವು ಸಿಕ್ಕಿದ್ದು ಮುಂದಿನ ಬೆಳವಣಿಗೆ ಕುತೂಹಲ ಹುಟ್ಟಿಸಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಪ್ರಕಾಶ್ ಜೊತೆ ಮಸೂದ್ ದೊಡ್ಡೆಬಾಗಿಲು, ಸುವರ್ಣ ನ್ಯೂಸ್. ಇತ್ತ ನಾಯಕ ನಟ ದುನಿಯಾ ವಿಜಯ್ ವಿಚ್ಛೇದನ ಕೋರಿದ್ದ ಅರ್ಜಿ ವಿಚಾರಣೆ ಕೂಡ ಬೆಂಗಳೂರಿನ ಕೌಟುಂಬಿಕ ನ್ಯಾಯಾಲಯದಲ್ಲಿ ನಡೆಯಿತು. ಈ ಮುಂಚೆ ಅವರ ಪತ್ನಿ ನಾಗರತ್ನ ಕೋರಿದ್ದ ಜೀವನಾಂಶ ಭರಿಸೋದಕ್ಕೆ ತಮ್ಮಿಂದ ಅಸಾಧ್ಯ ಅಂತ ವಿಜಯ್ ನ್ಯಾಯಾಲಯದಲ್ಲಿ ಲಿಖಿತ ಹೇಳಿಕೆ ಮೂಲಕ ಮನವಿ ಮಾಡಿಕೊಂಡ್ರು. ಕನ್ನಡ ನಾಯಕ ನಟ ದುನಿಯಾ ವಿಜಯ್ರ ವಿವಾಹ ವಿಚ್ಛೇದನ ಪ್ರಕರಣದಲ್ಲೂ ತಿರುವು ಕಾಣಿಸಿಕೊಂಡಿದೆ. ಪತ್ನಿ ನಾಗರತ್ನ ಈ ಮುಂಚೆ ವಿಜಯರಿಂದ ಮಾಸಿಕ 60,000 ಜೀವನಾಂಶ ಕೊಡಿಸುವಂತೆ ಕೋರಿದ್ದ ಅರ್ಜಿ ವಿಚಾರಣೆ ಇವತ್ತು ಕೌಟುಂಬಿಕ ನ್ಯಾಯಾಲಯದಲ್ಲಿ ಬಂದಿತ್ತು. ನಟ ವಿಜಯ್ ಪತ್ನಿ ಕೋರಿದ್ದ ಜೀವನಾಂಶ ಅರ್ಜಿಗೆ ತಮ್ಮ ಆಕ್ಷೇಪಣೆ ಸಲ್ಲಿಸಿದರು. ವಿಜಯ್ ಒಟ್ಟು 3 ಅಂಶಗಳ ಆಕ್ಷೇಪಣೆಗಳನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದರು. ನಟ ವಿಜಯ್ ಆಕ್ಷೇಪಣೆಗಳು ಹೀಗಿವೆ. ನಾನು ಇನ್ನು ಬಾಡಿಗೆ ಮನೆಯಲ್ಲೇ ವಾಸವಿದ್ದೇನೆ. ಆದರೆ ನಾಗರತ್ನ 4 ಕೋಟಿ ಬೆಲೆ ಬಾಳುವ ಮನೆಯಲ್ಲಿದ್ದಾಳೆ. ಅದು ನನ್ನದೇ ಮನೆ, ನಾನೇ ಕೊಟ್ಟಿದ್ದು. ತನಗೂ ಹಾಗೂ ತನ್ನ ಮಕ್ಕಳಿಗೂ ನಾಗರತ್ನ ತೊಂದರೆ ಕೊಟ್ಟಿದ್ದು ಅದು ನಿಲ್ಲಬೇಕು. ಹೀಗೆ ವಿಜಯ್ ತಮ್ಮ ಆಕ್ಷೇಪಣೆಗಳ ಮೂಲಕ ಪತ್ನಿ ನಾಗರತ್ನಗೆ ಶಾಕ್ ಕೊಟ್ಟಿದ್ದಾರೆ. ಅಲ್ಲದೆ ಈ ಮೂಲಕ ವಿಜಯ್ ನಾಗರತ್ನ ಕೋರಿದ್ದ ಮಾಸಿಕ 60,000 ಜೀವನಾಂಶ ನೀಡುವುದು ತಮಗೆ ಸಾಧ್ಯವಿಲ್ಲ ಎಂದು ಪರೋಕ್ಷವಾಗಿ ಅರ್ಜಿಯಲ್ಲಿ ಹೇಳಿದ್ದಾರೆ. ಇದೇ ವೇಳೆ ನ್ಯಾಯಾಲಯ ವಿಜಯ್ ಆಕ್ಷೇಪಣೆಗಳ ಮೇಲಿನ ವಿಚಾರಣೆಯನ್ನ ಆಗಸ್ಟ್ 24ಕ್ಕೆ ಮುಂದೂಡಿದೆ. ಒಟ್ನಲ್ಲಿ ವಿಜಯ್ ವಿಚ್ಛೇದನ ಪ್ರಕರಣ ಸದ್ಯಕ್ಕೆ ಮುಗಿಯುವ ಲಕ್ಷಣ ಕಾಣುತ್ತಿಲ್ಲ. ಬೆಂಗಳೂರಿನಿಂದ ಕ್ಯಾಮರಾಮನ್ ಪ್ರಕಾಶ್ ಜೊತೆ ಮಸೂದ್ ದೊಡ್ಡೆಬಾಗಿಲು, ಸುವರ್ಣ ನ್ಯೂಸ್. ಈಗ ಬ್ರೇಕ್ ನಂತರ ನ್ಯೂಸ್ ಆರ್ ಮತ್ತೆ ಮುಂದುವರಿಯುತ್ತೆ.